ದಕ್ಷಿಣ ಭಾರತದಲ್ಲಿ ಒಳ ಮೀಸಲಾತಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಒಳ ಮೀಸಲಾತಿ ಮಾಡಬೇಕು ಅಂತ ಅಂದ್ಬಿಟ್ಟು ಕಳೆದ 10 ವರ್ಷಗಳಿಂದಲೂ ಕೂಡ ಆರ್ಟಿಕಲ್ 341(3) ಅಮೆಂಡ್ಮೆಂಟ್ ಮಾಡಿ ಜಾರಿ ತನ್ನಿ ಅಂತ BJP ಸರ್ಕಾರನ ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ವಿ. ಯಾಕೆ ಮಾಡಿಲ್ಲ ಅವ್ರು ನಮ್ಗೆ ಉತ್ತರ ಕೊಡಬೇಕು. ಯಾಕೆ BJP ಸರ್ಕಾರದವ್ರು 371 ಮಾಡಿಲ್ಲ 10 ವರ್ಷಗಳ ಕಾಲ? ಸುಪ್ರೀಂ ಕೋರ್ಟನ್ನು ಯಾಕೆ ಸೂಚಿಸ್ತಾ ಇದ್ದಾರೆ ಅವರು? ಸುಪ್ರೀಂ ಕೋರ್ಟ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಇಡೀ ಎಲೆಕ್ಷನ್ ಕ್ಯಾಂಪೇನಲ್ಲಿ 2024ರ ಚುನಾವಣೆಯಲ್ಲಿ 10 ವರ್ಷಗಳ ಕಾಲ ಆಡಳಿತ ಮಾಡಿದ್ರೂ ಕೂಡ ಅವರು ಸುಪ್ರೀಂ ಕೋರ್ಟ್ ಮೂಲಕ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ಅದು ಸಂವಿಧಾನದ ಪೀಠ, ಅದಕ್ಕೆ ಗೌರವವನ್ನು ಕೊಡಬೇಕು, ಅದನ್ನು ರಾಜಕೀಕರಣ ಮಾಡಬಾರ್ದು. ಚುನಾವಣಾ ಆಯೋಗವೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಸ್ವತಂತ್ರವಾದ ಸಂವಿಧಾನ ಪೀಠ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಅದು ಅವರು ಸುಪ್ರೀಂ ಕೋರ್ಟ್ ಏನಾದ್ರು ಒಳ ಮೀಸಲಾತಿ ಜಾರಿ ಮಾಡ್ತು ಅಂದರೆ ಆ ಒಂದು ಕೀರ್ತಿ ಸುಪ್ರೀಂ ಕೋರ್ಟ್ಗೆ ಸಲ್ಲುತ್ತೆ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನೀವು 341(3)ನ ಅಮೆಂಡ್ಮೆಂಟ್ ಮಾಡದೆ 10 ವರ್ಷಗಳ ಕಾಲ ಇಡೀ ದಕ್ಷಿಣ ಭಾರತದ ಒಳ ಮೀಸಲಾತಿ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದಿರ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಖಂಡಿಸ್ತಾ ಇದ್ದೀವಿ. ಮಾದಿಗ ದಂಡೋರದ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗ ಅವರು ಕೂಡ BJP ಬೆಂಬಲ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ನೀವು ಗುಲಾಮರಂತೆ ವರ್ತಿಸಬೇಡ್ರಿ, ದಯವಿಟ್ಟು ಸ್ವಾಭಿಮಾನಿಗಳಾಗಿ ಹೋರಾಟಗಾರರಾಗಿ ವರ್ತನೆ ಮಾಡಿರಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ 341(3) ಅಮೆಂಡ್ಮೆಂಟ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿರೋದಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಅಂದ್ಬಿಟ್ಟು, ಮತ್ತು ಸಂವಿಧಾನವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಮಾದಿಗ ಸಮುದಾಯವನ್ನು ಮನವಿ ಮಾಡ್ಕೊತಾ ಇದ್ದೀವಿ. ಕೇಶವಮೂರ್ತಿ ಅಂತ, ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ.